ಮಳೆಗಾಲದ ಬೆಸ್ಟ್ ಸ್ನ್ಯಾಕ್ಸ್ ಅಂದ್ರೆ ಪತ್ರೋಡೆ ಮತ್ತು ಕಣಿಲೆ ತಿನ್ಬೇಕಾಗುತ್ತೆ. ಹೌದು, ಮಳೆಗಾಲ ಆರಂಭವಾಗುತ್ತಿದ್ದಂತೆ ಬಿಸಿ ಬಿಸಿ ಹಾಗೂ ಗರಿ ಗರಿ ತಿಂಡಿ ತಿನಿಸುಗಳನ್ನು ತಿನ್ನುವ ಆಸೆ ಎಲ್ಲರಲ್ಲೂ ಹೆಚ್ಚಾಗುತ್ತದೆ. ಮಳೆಯ ಸೊಬಗನ್ನ ಆಸ್ವಾದಿಸುತ್ತಾ ಒಂದು ಕಪ್ ಬಿಸಿ ಚಹಾ ಅಥವಾ ಕಾಫಿಯೊಂದಿಗೆ ಗರಿ ಗರಿಯಾದ ತಿಂಡಿಗಳನ್ನು ಸವಿಯುವುದು ವಿಶೇಷ ಅನುಭವ ನೀಡುತ್ತದೆ. ಆದರೆ ಈ ಸಮಯದಲ್ಲಿ ರುಚಿಯ ಜೊತೆಗೆ ಆರೋಗ್ಯಕ್ಕೂ ಆದ್ಯತೆ ನೀಡುವುದು ಬಹಳ ಮುಖ್ಯ. ಅದರಲ್ಲೂ ಕರಾವಳಿ ಭಾಗದ ಕ್ರಿಸ್ಪಿ ತಿನಿಸುಗಳು ಬಾಯಲ್ಲಿ ನೀರೂರಿಸುತ್ತವೆ. ಪ್ರಮುಖವಾಗಿ ಸಾಂಪ್ರದಾಯಿಕ ತಿಂಡಿಗಳಲ್ಲಿ ಪತ್ರೋಡೆ ವಿಶೇಷ ಸ್ಥಾನಮಾನ ಪಡೆದಿದೆ. ತನ್ನ ವಿಶಿಷ್ಟ ರುಚಿ, ಸುವಾಸನೆ ಮತ್ತು ಪೌಷ್ಟಿಕಾಂಶಗಳಿಂದ ಪ್ರಸಿದ್ಧವಾಗಿದೆ. ಸಾಮಾನ್ಯವಾಗಿ ಅಳಲೆ, ಕೇಸು, ಮರದ ಎಲೆಗಳನ್ನು ಬಳಸಿ ತಯಾರಿಸುವ ಪತ್ರೋಡೆ ಹಬ್ಬ ಹರಿದಿನಗಳು, ವಿಶೇಷ ಸಂದರ್ಭಗಳು ಹಾಗೂ ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡಲಾಗುತ್ತದೆ. ಪತ್ರೋಡೆ ತಯಾರಿಸಲು ಕೇಸುವಿನ ಎಲೆಗಳಿಗೆ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಕೆಂಪು ಮೆಣಸಿನಕಾಯಿ, ಹುಣಸೆ ಹಣ್ಣು, ಬೆಲ್ಲ, ಜೀರಿಗೆ, ಕೊತ್ತಂಬರಿ ಹಾಗೂ ಅಗತ್ಯ ಮಸಾಲೆಗಳಿಂದ ತಯಾರಿಸಿದ ಮಿಶ್ರಣವನ್ನ ಹಚ್ಚಿ ಎಲೆಗಳನ್ನು ಪದರ ಪದರವಾಗಿ ಜೋಡಿಸಿ ಬಿಗಿಯಾಗಿ ಸುತ್ತಲಾಗುತ್ತದೆ. ನಂತರ ಅದನ್ನು ಚೆನ್ನಾಗಿ ಹಬೆಯಲ್ಲಿ ಬೇಯಿಸಿ ತುಂಡುಗಳಾಗಿ ಕತ್ತರಿಸಿ ನೇರವಾಗಿ ಸೇವಿಸಬಹುದು ಅಥವಾ ಸ್ವಲ್ಪ ಎಣ್ಣೆಯಲ್ಲಿ ಕರೆದು ಬಳಿಕ ಸವಿಯಬಹುದು. ಕೆಸುವಿನ ಎಲೆಗಳಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಕಬ್ಬಿಣ, ಕ್ಯಾಲ್ಸಿಯಂ ಹಾಗೂ ನಾರಿನಾಂಶ ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನ ಬೆಂಬಲಿಸಲು ನೆರವಾಗುತ್ತದೆ. ಬೇಳೆಗಳಿಂದ ಪ್ರೋಟೀನ್ ದೊರೆಯುತ್ತದೆ. ಪತ್ರೋಡೆಯನ್ನ ತೆಂಗಿನಕಾಯಿ ಚಟ್ನಿ, ಬೆಣ್ಣೆ, ತುಪ್ಪ ಅಥವಾ ಬಿಸಿ ಚಹಾದೊಂದಿಗೆ ಸೇವಿಸಿದರೆ ಅದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತದೆ. ಕೆಲವರು ಇದನ್ನು ಸಾಂಬಾರ್ ಅಥವಾ ರಸದ ಜೊತೆಯಲ್ಲಿಯೂ ಸವಿಯುತ್ತಾರೆ. ಹಾಗೂ ಕ್ಯಾಲ್ಸಿಯಂ ಆಕ್ಸಲೈಟ್ ಸ್ಫಟಿಕಗಳು ಇರುವುದರಿಂದ ಸರಿಯಾದ ವಿಧಾನದಲ್ಲಿ ಬೇಯಿಸುವುದು ಮುಖ್ಯ. ಹುಣಸೆ ಹಣ್ಣು ಅಥವಾ ಇತರ ಹುಳಿ ಪದಾರ್ಥಗಳನ್ನು ಸೇರಿಸಿ ಚೆನ್ನಾಗಿ ಆವಿಯಲ್ಲಿ ಬೇಯಿಸಿ ಬಳಿಕ ತಿಂದರೆ ಗಂಟಲಿನಲ್ಲಿ ಉರಿ ಅಥವಾ ಕೆರೆತವಿದ್ರೆ ಮಂಗಮಾಯವಾಗುತ್ತದೆ. ಪತ್ರೋಡೆ ಜೊತೆಗೆ ಫೇಮಸ್ ಆಗಿರುವ ಮತ್ತೊಂದು ಕರಾವಳಿ ಖಾದ್ಯ ಅಂದ್ರೆ ಕಣಿಲೆ ಸ್ನ್ಯಾಕ್ಸ್. ಕಣಿಲೆ ಅಂದ್ರೆ ಬಿದಿರಿನ ಮೊಗ್ಗು. ಮಳೆಗಾಲದಲ್ಲಿ ಪ್ರಕೃತಿಯು ನೀಡುವ ಅಪರೂಪದ ಆಹಾರಗಳಲ್ಲಿ ಒಂದಾಗಿದೆ. ಆರಂಭಿಕ ಹಂತದಲ್ಲಿ ಸಂಗ್ರಹಿಸಿ ಅದರ ಹೊರಗಿನ ಗಟ್ಟಿಯಾದ ಪದರುಗಳನ್ನು ತೆಗೆದು ಸಣ್ಣ ತುಂಡುಗಳಾಗಿ ಕತ್ತರಿಸಿ ನೀರಿನಲ್ಲಿ ನೆನೆಸಲಾಗುತ್ತದೆ ಅಥವಾ ಚೆನ್ನಾಗಿ ಬೇಯಿಸಲಾಗುತ್ತದೆ. ಈ ವಿಧಾನವು ಅದರಲ್ಲಿರುವ ಸಹಜ ಕಹಿತನವನ್ನು ಕಡಿಮೆ ಮಾಡುವುದರ ಜೊತೆಗೆ ಸುರಕ್ಷಿತವಾಗಿ ಸೇವಿಸಲು ಇದು ಸಹಕಾರಿಯಾಗುತ್ತದೆ. ನಂತರ ಕಣಿಲೆಯಿಂದ ಪಲ್ಯ, ಸಾಂಬಾರ್, ಚಟ್ನಿ, ಪಲಾವ್, ಬಿರಿಯಾನಿ ಹಾಗೂ ಉಪ್ಪಿನಕಾಯಿ ಸೇರಿದಂತೆ ಗರಿಗರಿಯಾದ ಸ್ನ್ಯಾಕ್ಸ್ ಮಾಡಬಹುದು. ಕಣಿಲೆಯಲ್ಲಿ ನಾರಿನಾಂಶ, ವಿಟಮಿನ್ಗಳು, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೆಸಿಸ್ ಮತ್ತು ಇತರ ಖನಿಜಾಂಶಗಳು ಉತ್ತಮ ಪ್ರಮಾಣದಲ್ಲಿರುತ್ತವೆ. ಇದು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುವುದರಿಂದ ತೂಕ ನಿಯಂತ್ರಣಕ್ಕೆ ಸಹಕಾರಿ ಎಂದು ಪರಿಗಣಿಸಲಾಗುತ್ತದೆ. ಹೆಚ್ಚಿನ ನಾರಿನಾಂಶ ಇರುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ನೆರವಾಗುತ್ತದೆ ಮತ್ತು ಹೊಟ್ಟೆ ತುಂಬಿದ ಅನುಭವವನ್ನು ಹೆಚ್ಚು ಸಮಯ ನೀಡುತ್ತದೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುವ ಪೌಷ್ಟಿಕಾಂಶಗಳನ್ನು ಒಳಗೊಂಡಿದೆ. ಕಣಿಲೆಯನ್ನು ಹಸಿಯಾಗಿ ಸೇವಿಸುವುದು ಸೂಕ್ತವಲ್ಲ, ಏಕೆಂದರೆ ತಾಜಾ ಬಿದಿರಿನ ಮೊಗ್ಗುಗಳಲ್ಲಿ ಸಹಜವಾಗಿ ಕೆಲವು ಸಂಯುಕ್ತಗಳು ಇರುತ್ತವೆ. ಆದ್ದರಿಂದ ಇದನ್ನು ಚೆನ್ನಾಗಿ ಕುದಿಸಿ ಅಥವಾ ಬೇಯಿಸಿ ನಂತರವೇ ಅಡುಗೆಯಲ್ಲಿ ಬಳಸಬೇಕು. ಜೊತೆಗೆ ಕಣಿಲೆಯನ್ನ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಆಹಾರವಾಗಿ ಸೇವಿಸಬಹುದು. ಸಮಯ ಮೀರಿದ್ರೆ ಕಣಿಲೆಯಲ್ಲಿನ ಕಹಿ ಅಂಶ ವಿಷಕಾರಿಯಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ತುಳುನಾಡಿನ ಜನರ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಸೇವಿಸುವುದು ಒಳ್ಳೆಯದಂತೆ. ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಉತ್ತಮ ಗುಣಮಟ್ಟದ ಬೆದರಿನ ಮೊಗ್ಗುಗಳು ಸಿಗುತ್ತವೆಯಂತೆ. ಈ ವೇಳೆ ಕಣಿಲೆ ಖಾದ್ಯಗಳನ್ನು ಸೇವಿಸುವುದು ಉತ್ತಮವಂತೆ. ಒಟ್ಟಿನಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವವರು ಪತ್ರೋಡೆ ಹಾಗೂ ಕಣಿಲೆ ಖಾದ್ಯಗಳನ್ನು ಟ್ರೈ ಮಾಡಬಹುದು.